ಕಿತ್ತೋಗಿದ್ದು ಮನೇಲಿ ಊಟ ಹಾಕುವಂತ ಕೆಲವು ಬೇವರ್ಸಿಗಳಲ್ಲಿ ಕಿತ್ತೋಗಿದ್ದು ಕಮೆಂಟ್ ಹಾಕ್ತಾರೆ. ವಿ ಡೋಂಟ್ ಕೇರ್. ಯಾಕಂತಂದ್ರೆ ಅದನ್ನೆಲ್ಲ ಮೀರಿ ಬೆಳೆದಿರೋದು ನಾನು. ಯಾವನು ಕಿತ್ತೋಗಿರೋ ಕಮೆಂಟ್ ಹಾಕಿರೋ ಅದಕ್ಕೆ ರಿಯಾಕ್ಟ್ ಮಾಡಿ ಅವನಿಗೆ ಬೆಲೆ ಕೊಡೋ ಅಷ್ಟು ಆ ಲೆವೆಲ್ ಅಲ್ಲಿ ಯಾವನ್ನೂ ನಾನು ಮಡ್ಕೊಂಡೇ ಇಲ್ಲ. ಯಾವನಾದ್ರೂ ಕಿತ್ತೋಗಿರೋ ಕಮೆಂಟ್ ಹಾಕಿದ್ರೆ ಹಾಕೋ ಬೇವರ್ಸಿ ಹಾಕೊಂಡ್ ಮಜಾ ಮಾಡ್ಕೋ ಅಂತೇಳಿ ಆಮೇಲೆ ನಮ್ಮ ಟೀಮ್ ಅವ್ರು ಬ್ಲಾಕ್ ಮಾಡ್ಕೊಂತಾರೆ. ಇವತ್ತು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಉಗಿರಿ ಬೈರಿ ಉಗಿಸ್ಕೊಳ್ಳಿ. ನಾನು ಕೂಡ ಒಂದ್ ರೀತಿ ನಗ್ನವಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಕರ್ನಾಟಕದಲ್ಲಿ ಬಟ್ಟೆ ಹಾಕೊಂಡಿದ್ದೀನಿ, ಆದ್ರೆ ನಗ್ನತೆ ಇದೆ. ಕಾರಣ ಯಾಕೆ ಅಂತಂದ್ರೆ ಅದೇ ಹೇಳ್ತಾರಲ್ಲ, ಮೈ ಬಿಟ್ಕೊಂಡು ಓಡಾಡೋರ ಸಮಾಜದಲ್ಲಿ ಬಟ್ಟೆ ಹಾಕೊಂಡ್ರೆ ಹುಚ್ಚ ಅಂತಾರಂತೆ. ಈ ರೀತಿಯ ಭ್ರಷ್ಟಾಚಾರ ತುಂಬಿ ತುಳ್ತಾರ ಸಮಾಜದಲ್ಲಿ. ಏನ್ಕೋ ಭ್ರಷ್ಟಾಚಾರ, ನೀನು ಹುಚ್ಚ ಅನ್ನೋ ಸಮಾಜ ನಿರ್ಮಾಣ ಆಗಿದೆ. ನ್ಯಾಯ ಅನ್ನೋದು ಕಾರ್ಡ್ ಸೇರ್ಕೊಂಡಿದೆ. ಐ ವಿಲ್ ಸೂ ಯು ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ. ಬರೀ ಡೈಲಾಗ್ ಮಾತ್ರ. ಇವತ್ತು ನ್ಯಾಯ ಸಿಗಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ, ಆ ಜಸ್ಟಿಸ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. 13 ವರ್ಷದ ಧರ್ಮಸ್ಥಳದ ಸೌಜನ್ಯ ಹೋರಾಟ. ನ್ಯಾಯ ಸಿಗಲ್ಲ, ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಕ್ಕಲೇಬೇಕು ಅನ್ನೋ ಮನಸ್ಸುಗಳು ಕೆಲಸ ಮಾಡ್ತಾ ಇದೆ. ಆದ್ರೆ ಕೊಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕುಮಾರಸ್ವಾಮಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಪರವಾಗಿ ಅಂತಾರೆ, ಸಾಮಾನ್ಯ ಜನರ ಪರವಾಗಿ ಕುಮಾರಸ್ವಾಮಿ ಅಂತ ಹೇಳಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.